ಎಲ್ಲ ಮನೆಗಳದಾವು ಉಳಿವಿ ಗ್ರಾಮಕ್ಕ ಫಾರೆಸ್ಟ್ದಾಗ ಮಸ್ತ್ ಪ್ಲೇಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ಗೋಡ. ಈಗ ಉಳಿವಿ ರೂಮ್ನಿಂದ ಚಕೋಟಾಗಿ ಇಲ್ಲಿಂದ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ವರೆಗೂ ಹೊಂಟಿದ್ದೀವಿ. ಅಲ್ಲಿಂದ ಸಾತೋಡಿ ಫಾಲ್ಸ್ ಹೋಗೋ ಪ್ಲ್ಯಾನ್ ಐತಿ. ಏನಾಕೈತೆ ನೋಡೋಣ ಅಂತ ಈಗ ಜರ್ನಿ ಕಂಟಿನ್ಯೂ ಮಾಡೋದು. ಬರ್ರಿ, ರೋಡ್ ಮಾತ್ರ ಭಾರಿ ಐತಿದ, ಮಿಸ್ ಮಾಡಿಬಿಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇದೇ ಉಳಿವಿ ದೇವಸ್ಥಾನದ ಆವರಣ. ಇಲ್ಲಿಂದ ಈಗ ನಾವು ಹೊಂಟಿದ್ದೀವಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ. ರೋಡ್ ಮಾತ್ರ ನಾವು ಐತ್ರಿದ, ವಿಡಿಯೋ ಮಿಸ್ ಮಾಡಿಬಿಡ್ರಿ, ಕೊನೆವರೆಗೂ ನೋಡ್ರಿ. ಅದರೊಳಗೂ ಮಾನ್ಸೂನ್ ಸೀಸನ್ದಾಗ ಬೈಕ್ ರೈಡ್ ಮಸ್ತ್ ಇರ್ತೈತಿ. ಇಲ್ಲೊಂದು ಕೆರೆ ಐತಿ, ಶ್ರೀ ವೀರಭದ್ರ ದೇವಸ್ಥಾನ ಇಲ್ಲೇ ಐತಿ ನೋಡ್ರಿ. ಇಲ್ಲಿ ಒಂದು ಕೊಳ್ಳ ಹೆಂಗೈತಿ, ಎಷ್ಟು ಭಾರಿ ಐತಿ, ಮಸ್ತ್ ಐತಲ್ರಿ ಕೊಳ್ಳ, ನೀರಿನ ಕೊಳ್ಳ. ಈ ಕಡೆ ಹೋದ್ರೆ ಸಾತೋಡಿ ಫಾಲ್ಸ್ ಹೋಗ್ತೈತಿ. ಸಾತೋಡಿ ಫಾಲ್ಸ್ ಆಮೇಲೆ ಯಲ್ಲಾಪುರ, ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್, ಈ ರೀತಿ ಎಲ್ಲ ಕಡೆನೂ ಹೋಗ್ಬೋದು ನೀವು. ಇದು ನೋಡ್ರದ ಉಳಿವಿ ಗ್ರಾಮ. ಇಲ್ಲಿ ಎಲ್ಲ ಮನೆಗಳದಾವು. ಉಳಿವಿ ಗ್ರಾಮ ಐತ, ಅಲ್ಲಿ ದೇವಸ್ಥಾನ ಐತಿ, ಇಲ್ಲೇ ಗ್ರಾಮ ಐತಿ. ಪಾರ್ಕಿಂಗ್, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಐತಿ. ಬಸ್ ತುಂಗೋದನ ಉಳಿವಿ. ಮನೆಗಳು ಒಂದು 20-30 ಮನೆಗಳು ಇರ್ಬೋದು ಅಷ್ಟೇ ಇಲ್ಲಿ ಉಳಿವಿ ಒಳಗೆ. ಭಾಳ ಅಂದ್ರೆ ಒಂದು 50 ಮನೆ ಇರ್ಬೋದು, ಅದಕ್ಕಿಂತ ಜಾಸ್ತಿ ಮನೆ ಏನಿಲ್ಲ. ನೋಡ್ರಿ ರೋಡ್ ಹೆಂಗೈತೆ ಅಂತೇಳಿ. ಭಾಳ ಸಣ್ಣ ರೋಡ್ ಐತ್ರಿ ಇದು. ಮ್ಯಾಪ್ನಾಗ ತೋರ್ಸಂಗಿಲ್ಲ ರೋಡ, ನೀವು ಒಂದು ಸ್ವಲ್ಪ ಮ್ಯಾಪ್ ಜೂಮ್ ಮಾಡ್ರೆ ಅಷ್ಟೇ ಕಾಣ್ತದ. ರೋಡ್ ಇಷ್ಟ ಐತಿ, ಮುಂದೆ ಹೆಂಗೈತಿ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಹೊಂಟಿದೀವಿ. ರೋಡ್ ಮಾತ್ರ ಇದೇ ಟೈಪ್ ಐತೆ ಅನಿಸ್ತೈತಿ. ನೋಡೋಣ ಮುಂದೆ ಹೋಗಿ ಹೆಂಗೈತೆ ಅಂತ ಹೇಳಿ. ಇಲ್ಲಿಂದ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು 15-16 ಕಿಲೋಮೀಟರ್ ಆಕೈತಿ ಅಷ್ಟ. ಕಡೆ ಮಸ್ತ್ ಐತ್ರಿ, ನೋಡುವಂಥ ಪ್ಲೇಸ್ ಐತಿ. ಮಾನ್ಸೂನ್ದಾಗ ಇಂಥವೆಲ್ಲ ಪ್ಲೇಸ್ಗಳು ನೋಡಬೇಕು ನೋಡ್ರಿ. ಇಲ್ಲೊಂದು ಬಸ್ ಸ್ಟ್ಯಾಂಡ್, ಜನತಾ ಕಾಲೋನಿ ಉಳಿವಿ. ಇಲ್ಲಿ ತರಬಿಲ್ಲಿ ನೋಡ್ರಿ, ವ್ಯೂ ಪಾಯಿಂಟ್ ಐತಿ. ಇಲ್ಲಿ ಒಂದು ಮಸ್ತ್ ಐತಿ ವ್ಯೂ ಪಾಯಿಂಟ್, ತೋರಿಸ್ತೀನಿ ಬೇರೆ. ಉಳಿವಿಂದ್ರ ಕೇವಲ ಒಂದು 2 ಕಿಲೋಮೀಟರ್ ಬಂದ ತಕ್ಷಣ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ, ಮಸ್ತ್ ಐತಿ, ಬೇರೆ ತೋರಿಸ್ತೀನಿ ನಿಮ್ಗೆ. ವ್ಯೂ ಪಾಯಿಂಟ್ ನೋಡಿದ್ರಿ, ಬರೀ ಐತಿ ವ್ಯೂ ಪಾಯಿಂಟ್, ಮಸ್ತ್ ಐತ್ರಿ ವ್ಯೂ ಪಾಯಿಂಟ್. 2 ಕಿಲೋಮೀಟರ್ ಅಷ್ಟೇ ಬರಬೇಕು ನೋಡ್ರದ ವ್ಯೂ ಪಾಯಿಂಟ್. ನೋಡೋಣ ಬರ್ರಿ. ತೆಳಗೆ ಇಷ್ಟು ಬಾರಿ ಕಾಣತೈತಿ, ನಿಮ್ಮ ಕ್ಯಾಮ್ರಾದಾಗ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ, ಕರೆ ನೋಡಕ್ಕೆ ಮಾತ್ರ ಮಸ್ತ್ ಐತಿ. ಇಲ್ಲಿ ವ್ಯೂ ಪಾಯಿಂಟ್ ನೋಡಕ್ಕೆ ಈ ಟೈಪ್ ಇದನ್ನು ಮಾಡ್ಯಾರ ಇಲ್ಲಿ. ನೋಡೋಣ ಬರ್ರಿ. ನೋಡ್ರದ ವ್ಯೂ ಪಾಯಿಂಟ್ ಹೆಂಗೈತಿ. ಈ ರೀತಿ ನೋಡಕ್ಕೆ ಒಂಥರ ಇಲ್ಲಿ ಮಳೆಗೆ ಬಂದ್ರೂ ಆಸರು ಮಾಡ್ಯಾರ. ನೋಡಕ್ಕೆ ಪ್ಲೇಸ್ ಮಸ್ತ್ ಮಾಡ್ಯಾರ ನೋಡಕ್ಕೆ. ನೋಡಿದ್ರಲ್ಲ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ಹೇಳಿ, ಮಸ್ತ್ ಐತ್ರಿ ವ್ಯೂ ಪಾಯಿಂಟ್ ಹೊತ್ತು. ಬರ್ರಿ ಮತ್ತು ಹಂಗೆ ನಾವು ಮುಂದೆ ಜರ್ನಿ ಕಂಟಿನ್ಯೂ ಮಾಡೋಣ. ಮತ್ತು ಹಾದಿಯಾಗ ಹೋಗ್ತಾ ಹೋಗ್ತಾ ಏನೇನು ಸಿಗ್ತಾವ ಅಂತ ನೋಡೋಣ. ನೀವು ಉಳಿವಿಂದ್ರ ಈ ಕಡೆಯಿಂದ ಬರ್ತೀರಿ. ಉಳಿವಿಂದ್ರ ಬಂದ ತಕ್ಷಣ ಇಲ್ಲಿ ಬೋರ್ಡ್ ಐತೆ ನೋಡ್ಬೋದು. ನೀವು ಆಕಳ ಗವಿ, ಆಮೇಲೆ ವಿಭೂತಿ, ರುದ್ರ ಮಂಟಪ ಗವಿ, ಅಕ್ಕ ನಾಗಮ್ಮ ಗವಿ ಹೋಗಾರಿದ್ರೆ
ಈ ಕಡೆ ಹೋಗ್ಬೇಕು. ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋದಂದ್ರೆ ಈ ಕಡೆ ಹೋಗ್ಬೇಕು. ನೋಡ್ರಿ ರೋಡ್ ಹೆಂಗೈತಿ ಅಂತ. ಇದು ಮ್ಯಾಪ್ನಾಗ ತೋರ್ಸಂಗಿಲ್ಲ ರೋಡ. ನೀವು ಮ್ಯಾಪ್ ಜೂಮ್ ಮಾಡ್ರಿ ಅಂದ್ರೆ ಅಷ್ಟೇ ಕಾಣ್ತೈತಿ. ನೀವು ಮ್ಯಾಪ್ನಾಗ ಎಲ್ಲಾರು ಉಳಿವಿ ಅಂದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕಿರಿ ಅಂದ್ರೆ 101 ಕಿಲೋಮೀಟರ್ ತೋರಿಸ್ತೈತಿ ಅದ. ಏನು ಮಸ್ತ್ ಐತಿ ಊರಕೀಸ್ ರೋಡ ಕಾಡ ರಿಯಲ್. ತರಬಲ್ಲ ಫೋಟೋ ಹೊಡ್ಕೊಳ್ಳೋಣ ಒಂದೆರಡು. ಇಲ್ಲೇ ತರಬ, ಇಲ್ಲೇ ಒಂದೆರಡು ಫೋಟೋ ಹೊಡ್ಕೋಬೇಕಂತೇಳಿ ಮತ್ತೆ ಗಾಡಿ ತರಿಬಿದೀವಿ. ಇಲ್ಲಿ ಯಾರು ಬರಂಗಿಲ್ಲ ತರಬ ಅಡ್ಡ. ನೋಡ್ರದ ರೋಡ್ ಹೆಂಗೈತಿ, ಮಸ್ತ್ ಐತಿ. ಇಲ್ಲೇ ಒಂದು ಸ್ವಲ್ಪ ಗಾಡಿ ತರಬಿ, ಒಂದೆರಡು ಫೋಟೋ ಗಿಟ ತೊಗೊಂಡಿವು. ತೊಗೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬರೀ ನೀವು ವಿಡಿಯೋ ಎದ್ರ ಸಂಬಂಧ ನೋಡ್ಬೇಕಂದ್ರೆ ಈ ಒಂದು ರೋಡ್ ನೋಡಕ್ಕೆ, ವಾತಾವರಣ ಮತ್ತು ರೋಡ್ ನೋಡಕ್ಕೆ ಈ ವಿಡಿಯೋ ನೋಡ್ಬೇಕು. ಅಷ್ಟು ಭಾರಿ ಐತಿ. ರೋಡ್ ನೋಡ್ರಿ ಬರೀ ಹೆಂಗೈತಿ ಅಂತೇಳಿ. ಮತ್ತೆ ಮೇಲೆ ಸ್ಟಾರ್ಟ್ ಆಯ್ತು. ನಿನ್ನೆ ಮಳೆಯಾಗ ಸ್ವಲ್ಪ ಮೈಕ್ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನಿನ್ನೆ ನಾನು ಬೆಳಗಾವಿಯಿಂದ ಉಳಿಗೆ ತಕ್ಕ ಮೋಟೋ ಬ್ಲಾಗ್ದಾಗ ಒಂದು ಅರ್ಧ ತಕ್ಕ ವಾಯ್ಸ್ ರೆಕಾರ್ಡ್ ಆಗೈತಿ. ಆಮೇಲೆ ಅದ್ರ ಮುಂದೆ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟ ಅದನ್ನು ಅಪ್ಲೋಡ್ ಮಾಡೀನಿ. ಅದನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿಬಿರಿ. ಅದು ಜರ್ನಿ ಮಸ್ತ್ ಆಗೈತಿದ. ಬೆಳಗಾವಿಂದ್ರ ಉಳಿವಿ ವಾಯಾ ಗಣೇಶ್ ಗುಡಿ ಜೋಯಿಡಾಮೆಗಾಚಿ ಜರ್ನಿ ಇರ್ತದ. ಮಳೆ ಅಂತೂ ಭಾಳ ಐತ್ರ ರೋಡಿಗೆ. ನಿನ್ನೆ ನಾವು ಬರೋತ್ನಾಗ ಇವತ್ತು ಐತಿ, ಅಷ್ಟೊಂದಿಲ್ಲ. ಒಂದು ಚಿಟಿ ಐತಿ, ಏನಿಲ್ಲ. ವಾತಾವರಣ ಮಾತ್ರ ಭಾರಿ ಐತಿ, ಅದೊಂದು ಮೇನ್ ಇಂಪಾರ್ಟೆಂಟ್. ಒಂದು 10-12 ಕಿಲೋಮೀಟರ್ ಹಿಂಗೈತಿ ರೋಡ್ ಇದೆ. ಏನೋ ಪುಣ್ಯಕ್ಕೆ ಬೆಡ್ ಅದು ಹಾಕ್ಯಾರ ನೋಡ್ರಿ ಕಾಡ್ನ್ಯಾಗ. ಇಂಥ ದಟ್ಟವಾದ ಕಾಡ್ನ್ಯಾಗ ಕಾಂಕ್ರೀಟ್ ರೋಡ್ ಮಾಡ್ಯಾರು. ನೋಡ್ರದ ಇಲ್ಲೊಂದು ಅಲ್ಲಿ ಯಾರ್ದೋ ತೋಟ ಐತಿ. ಆ ತೋಟಕ್ಕೆ ಹೋಗಕ್ಕೆ ಖಾದಿ ಮಾಡ್ಕೊಂಡಾರ ಅವ್ರ. ಇಲ್ಲಿಗೆ ಮುಗೀತು ನೋಡ್ರಿ ಬೆಡ್ ಇದೆ. ಅದಕ್ಕೆ ಮ್ಯಾಪ್ನಾಗ ರೋಡ್ ತೋರ್ಸಂಗಿಲ್ಲ. ಇಲ್ಲಿಂದ್ರೆ ಇದು ಮುಂದೆ ಕಚ್ಚಾ ರೋಡ್ ಐತಿ, ಅಲ್ಲಿವರೆಗೂ ಅಷ್ಟೇ ಬೆಡ್ ಹಾಕ್ಯಾರು. ಇಲ್ಲಿಂದ್ರೆ ಮುಂದೆ ಈ ಟೈಪ್ ರೋಡ್ ಐತಿ ನೋಡ್ರಿ. ಭಾಳ ಸ್ಲೋ ಹೋಗ್ಬೇಕ್ರಿ ಇಲ್ಲಿ. ಬಹುಶಃ ಮಾಡ್ತಿರ್ಬೇಕು ಅದನ್ನು. ರಗೇಶ್ 20ನ್ಯಾಗ ಬಿರಿ ಐತಿ ಅದ. ಅದಕ್ಕೆ ಮ್ಯಾಪ್ನಾಗ ತೋರಿಸಲಿಲ್ಲ. 20ನ್ಯಾಗ ದೊಡ್ಡ ಬಿರಿ ಐತಿ. ಇಬ್ರು ಮಂದಿ ಇರಂಗಿಲ್ಲ. ಅವ್ರು ಇಲ್ಲೇ ತೋಟದಿಂದ ಬಂದಿರ್ಬೇಕು. ಚಿಕ್ಕರ್ ಜೀಪ್ ಏರ್ಸನ್ಲಕ್ಕ ಜೀಪ್ ಏರ್ಸಿದ್ ನೋಡಿದಿಲ್ಲ. ಆಫ್ ರೋಡ್ ಹೆಂಗೈತಿ ನೋಡ್ರಿ ಇಲ್ಲಿ. ಆಫ್ ರೋಡ್ ಡ್ರೈವಿಂಗ್ ಒಂಥರ ಏನೋ ಮಜಾನ ಬೇರೆ ರೀ, ಬೈಕ್ ಓಡಿಸೋದು ಆಫ್ ರೋಡ್ದಾಗ. ಆದ್ರೆ ಬೈಕ್ ಓಡಿಸೋ ಒಂದು ಸ್ವಲ್ಪ ಎಕ್ಸ್ಪರ್ಟ್ ಇರ್ಬೇಕು. ಇರ್ಲಿಕ್ಕಂದ್ರೆ ಎಲ್ಲೇರು ಲಗ ಹಾಕೊಂಡು ಬೀಳೋದಾಕತಿ. ಸಾವಕಾಶ ಕಡೆ ತಗೋ, ಗಾಡಿ ಸ್ಲಿಪ್ ಆಗಿತ್ತು. ಇಲ್ಲಿ ಒಂದು ಜರಿ ನೋಡ್ರಿ, ಮಸ್ತ್ ಐತಿ ನೋಡ್ರಿ. ಮ್ಯಾಗಿಂದ್ರ ನೀರು ಬೀಳತ್ತಾವು, ಭಾರಿ ಐತಿ ನೋಡ್ರಿ ಇಲ್ಲಿ. ನೋಡ್ರಿ ಹಂಗೆ ಜರ್ನಿ ಕಂಟಿನ್ಯೂ ಮಾಡೋಣ. ಮತ್ತು ಹಂಗೆ ಹೋಗೋಣ. ಮಳೆ ಬರಾಕೈತಿ. ಮತ್ತು ಮಳೆ ಬತ್ತಂದ್ರೆ ನಮ್ಗೆ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಯಾಕಂದ್ರೆ ಫೋನೇ ಮಾಡತ್ತೀನಿರಲ್ಲ. ಗೋಪ್ರೋ ಇನ್ಸ್ಟಾ 360 ಇದ್ಮೇಲೆ ಏನು ಟೆನ್ಷನ್ ಇರ್ತಿದ್ದಿಲ್ಲ. ಯಾಕಂದ್ರೆ ಮಳೆ ಬರಲಿ ಏನು ಬೇಕಾದ್ ಬರಲಿ ನಡೀತಿತ್ತು. ಫೋನ್ಯಾಗ ಅನ್ನೋದು ಒಂದು ಸ್ವಲ್ಪ ಸಮಸ್ಯೆ ಆಗತ್ತೆ. ಇನ್ನೂ ರೋಡ್ ಗರ್ಸು ಒಂದು ಸ್ವಲ್ಪ ಹೋಗೋದ. ಬಟ್ ಗಾಡಿ ಹೋಗೋಂಗೆ ಮಾಡ್ಯಾರ ಅಂತಾರೆ ರೋಡ್. ಅದ್ರಗಿಂತ ಕಾಡ್ನ್ಯಾಗ ಮಾಡೋದಂದ್ರೆ ದೊಡ್ಡ ಅದು ಅದೊಂದು ಸಾಹಸ ಕೆಲಸನೇ ರೀ. ನಾವೇನು ಗಾಡಿ ತೊಗೊಂಡ್ಬರ್ತೀವಿ, ಕರೆ ಮಾಡೋರಿಗೆ ಗೊತ್ತಾಗತ್ತೆ ತ್ರಾಸ ಏನಾಗಲ್ಲ.
ನೋಡ್ರಿ ಕ್ಯಾಮ್ರಾ ಕೆಳಗಿಡ್ದೆ ರೋಡ್ ಹೆಂಗೆ ಕಾಣ್ತೈತಿ. ಇಲ್ಲಿ ಒಂದು ರೋಡ್ ಐತಿ, ಸಿದಾನೆ ಇರ್ಬೇಕು ಹೊಡಿ ಈ ಕಡೆ. ಇದು ಮೇಲೆ ಮ್ಯಾಗ ಹೊಂಟೈತಿ, ಬೋರ್ಡು ಇಲ್ಲ ಯಾವ ಕಡೆ ಹೋಗೋದು ಅಂತ ಹೇಳಿ. ಬಹುಶಃ ನಂಗೆ ಅನಿಸ್ ಮಟ್ಟಿಗೆ ಇದೆ ಇರ್ಬೇಕು ಅನಿಸ್ತೈತಿ. ಹೋಗೋಣ ನೋಡು ಮತ್ತೆ ಎಲ್ಲಿ ಹೋಗೈತಿ. ಅಲ್ಲ ಇವೆಲ್ಲ ತೆಳಗೆ ಎಲ್ಲಿ ಹೋಗೋದು. ಇಲ್ಲೇನೋ ಬತ್ಲ ಮನೆಗಳದಾವ. ಇಂಥ ಕಾಡಿನ ಸಕಟ್ಟಲ್ಲಿ ಮನಿ ಅದಾವ ನೋಡ್ರಿ. ಈ ಪತಿ ಕಾಡೈತಿ, ಮನಿ ಅಲ್ಲರದು ಏನೋ ಒಂದು ಸಾಲಿ ಐತೆ ಏನೈತೆ. ಆಮೇಲೆ ಏನೈತೆ ಬೋರ್ಡೂ ಇಲ್ಲ. ಬಹುಶಃ ಸ್ಕೂಲ್ ಐತೆ ನೋಡ್ರಿ. ಸಾಲಿ ಐತೆ ಕೆಚದ ಸಾಲಿ ಕಾಡ್ನ್ಯಾಗ. ಇಂಥ ಕಾಡ್ನ್ಯಾಗ ಸಾಲಿ ಐತಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳ, ಶಿರಸಿ ಶೈಕ್ಷಣಿಕ ಜಿಲ್ಲೆ. ಹೆಬ್ಬಾಳ ಅಂದ್ರೆ ಬೆಂಗಳೂರು ಹೆಬ್ಬಾಳ ಅಲ್ರದ. ಇಲ್ಲೊಂದು ಸಣ್ಣ ಹಳ್ಳಿ ಐತಿ ಹೆಬ್ಬಾಳ ಅಂತೇಳಿ. ಗಿಡಗಳು ನೋಡ್ರಿ ಅಷ್ಟು ದೊಡ್ಡದು ನೋಡ್ರದ ಗಿಡಗಳು. ಫುಲ್ ದೊಡ್ಡದ ಗಿಡಗಳು. ಮಾತ್ರ ಲೈಟ್ ಕಂಬಗಳು ಹೋಗದಾರು. ಬಹುಶಃ ಕರೆಂಟ್ ಸಪ್ಲೈ ಮಾಡೋದು ಕಾಣಿಸ್ತಾರೆ. ಎಲ್ಲೆಲ್ಲಿ ಲೈಟ್ ಕಂಬಗಳು ಬಿದ್ದಾವು. ಫುಲ್ಲು ಡೀಪ್ ಫಾರೆಸ್ಟ್ ಐತ್ರಿ ಇದು. ಡೀಪ್ ಫಾರೆಸ್ಟ್ದಾಗ ಈಗ ಹೊಂಟಿದ್ರೆ ನಮ್ದು ಒಂದ ಗಾಡಿ ಸಾವಕಾಶ ಗಾಡಿ ಸ್ಲಿಪ್ ಆಕೈತಿ. ಭಾಳ ಸ್ಲೋ ಹೋಗ್ಬೇಕು. ಫುಲ್ ಇಳಿಕ್ಲೈತಿ, ಕೆಳಗೆ ಇಳಿದೈತಿ ಮನ್ಕಂಡ. ಭಾಳ ಹೊಗಾಡ ಐತಿ ರೋಡ್ದ. ಅದಕ್ಕೆ ಮ್ಯಾಪ್ನಾಗ ತೋರಿಸಿಲ್ಲ ಅದು. ಭಾಳ ಗಟ್ಟಿ ಹಿಡಿದೈತ್ಲ. ಕೋರಕಿಸಿದ ಏನು ಇಟ್ಟು ಡೌನಲ್ಲ. ಹೊಳ್ಳಿ ಏರೋತ್ನಾಗಿಂದ ಹೇಳಿ ಹೋಗಾರ್ದ ಹಂಗೆ ಇರ್ಬೇಕು. ಮತ್ತೆ ಭಾಳ ಇಳಿದೈತಿ ತಳಗದ. ಇಲ್ಲ ಇಲ್ಲೆಲ್ಲ ಹೊಡಿ ಇದಾಯ್ತು. ಒಂದು ಗಾಡಿ ಇಲ್ಲ ರಾಕೇಶ್, ನಮ್ದು ಒಂದ ಗಾಡಿ ಹೊಂಟೈತಿ. ಈ ಪತಿ ಫಾರೆಸ್ಟ್ ಐತಿ. ಕಾರ್ ಗಾಡಿದವ್ರು ಬರಂಗಿಲ್ಲ ಇಲ್ಲಿ. ಅದ್ ಜೀಪ್ ಬಂದೈತ್ ನೋಡ ಅದ. ಸುತ್ತಾಸೆ ಬರ್ಬೇಕು. ಕಾರ್ ಗಡಿ ಕೆಲಸ ಇಲ್ಲಿ. ಈಗ ಪತಿ ಐತಿ ಕಾರ್ ಗಡಿ ಅನ್ನೋಕೆ. ಇಳಿಯೋತ್ನಾಗ ಇಳಿಬೋದು ಕಾರ್ ಗಡಿ, ಕರೆ ಇರೋತ್ನಾಗ ಇರಂಗಿಲ್ಲ. ನಡೆಯಲ್ಲ. ತಾರದು ತರ್ಬೇಕು. ಇದಕ್ಕೆ 4x4 ಹಾಕಿ ಹೊಡಿಬೇಕು. ಇಲ್ಲಿ ಅಡ ಹಾಯ್ದು ಬಂದಿಲ್ಲ. ಇದು ಸಮಸ್ಯೆ ಇಲ್ಲ. ಇದಲ್ಲ ಗಡಿ ಕಾವಲಿ ಹಾದೈತಿ. ಈ ಕಡೆ ಹೊಡಿ ದೊಡ್ಡದೈತಿ. ಆಯ್ತು ಸಣ್ಣದಲ್ಲಿ ತೋಟ ಕಾವಲಿ ಅರ್ಧ ಒಂದು ತೋಟ ಐತಿ. ಅಡಿಕೆ ತೋಟ. ಈಗ ಒಂದು ಹಂತಕ್ಕೆ ಇಳಿದೆವು. ಪಟ್ ಇದ್ಲ. ಇಲ್ಲೊಂದು ಯಾರ್ದು ಮನಿ ಐತೋ ಇಲ್ಲಿ. ತೋಟ ಮನಿ ಎಲ್ಲ ಐತಿ ಇಲ್ಲಿ. ಅಡಿಕೆ ಗಿಡಗಳು ನೋಡ್ರಿ ಇಲ್ಲೆಲ್ಲ. ಎಂಥ ಕಾಡ್ನ್ಯಾಗ ಬಂದ ಅಡಿಕೆ ಗಿಡ ಹಚ್ಚಾರು. ಮನಿನೂ ಐತಿ. ಡಾಂಬರ್ ಮಾಡ್ಯಾರಲ್ಲ ಇಲ್ಲಿ. ಇಲ್ಲಿ ಸಮೀಪ ಬಂದು ಡಾಂಬರ್ ಮಾಡ್ಯಾರ ನೋಡ್ರಿ. ನೋಡೋರು ಲೋಕಲ್ದವ್ರು ಹೆಂಗೆ ಹೋಗಾರ. ಈ ಕಡೆ ಹೊಡಿ ಡಾಂಬರ್ ಇರ್ತೈತೆ. ಅವ ಒಳಗೆ ರೋಡ್ಗಳು ಏನದಲ್ಲ ಅಲ್ಲೆಲ್ಲಿ ತೋಟಗಳಿಗೆ ಹೋಗಕ್ಕೆ ರೋಡ್ಗಳು ಮಾಡ್ಕೊಂಡಾರ ಅವ್ರು. ಎಲ್ಲ ಮರ ಹೊಡಿನಿ. ಇಲ್ಲಿ ಐತಿ ನಾವು ಇರೋದು. ಒಂದೇ ಗರದಾಗ ಏರ್ಸ್ಬೇಕು ನೀ. ಪೂರ ಇದೇನು ಅದ್ರಪಟ್ಟಿ ಆದ್ರೆ ಲಗಾವ್ಕೊಂಡ್ ಬೀಳ್ತಾರ. ಇಲ್ಲಿ ಮುಗಿತ್ ನೋಡಿ ಇಲ್ಲಿ ಡಾಂಬರ್. ಏನಾಯ್ತು ಮಜಾ.
ಅಂದ್ರೂ ಒಂದು ಆಫ್ ರೋಡ್ ರೈಡ್ ಮಾಡಿದ್ರೆ ರಾಕೇಶ್. ಡಾಂಬರ್ ರಾಕೇಶ್ ಮಾಡ್ಯಾರು, ಎಲ್ಲ ಕಿತ್ತು ಹೋಗೈತಿ. ಇಲ್ಲಿ ಮಂದಿ ಬರೋದೈತೆ ಹಂಗ. ನಾವು ಹೆಂಗೆ ಹೋಗ್ಯವಲ್ಲ ಹಂಗೆ ಕಾಡ ಮತ್ತೊಂದಿಷ್ಟು ದಟ್ಟ ಹಾಕೋತ ಹೊಂಟೈತಿ ಕಾಡ. ಈಗೇನು ಪುಣ್ಯಕ್ಕೆ ಡಾಂಬರ್ ಮಾಡ್ಯಾರ, ಅದೊಂದು ಒಳ್ಳೆ ವಿಷಯ. ಕಾರ್ ಗಾಡಿ ಹೊಂಡಂಗಿಲ್ರಿ ರೋಡಿಗೆ, ಕಾರ್ ಗಾಡಿ ಬರಬೇಡ್ರಿ. ಬೈಕ್ ಇತ್ತಂದ್ರೆ ತೊಗೊಂಬರ್ಬೋದು ಬೈಕ್. ಇದನ್ನ ಕಾರ್ ಗಾಡಿ ಅಂತೂ ಒಟ್ಟು ನಡೆಯಲ್ಲ. ಗಿಡ ಬಿದ್ದೈತಿ ಹೊರಗೆ ಕಡ್ದು ಹೋಗೋದ್ರ ಆಂಬಲ್ ಅದನ್ನ. ನಾ ಒಂದು ಸ್ವಲ್ಪ ಕಡಿಮೆ ಮಾತಾಡತ್ತೇನೆ ವಿಡಿಯೋಕ್ಕೆ. ಯಾಕಂದ್ರೆ ವಿಡಿಯೋ ರೋಡ್ ನೋಡ್ರಿ ನೀವು, ಬರೀ ಒನ್ಲಿ ರೋಡ್ ಅಂದ್ರೆ ಫಾರೆಸ್ಟ್ ಒಳಗೆ ಹೋಗುವಂಥ ರೋಡ್ ನೋಡೋ ಸಲುವಾಗಿ ಈ ವಿಡಿಯೋ ತೋರ್ಸತ್ತೀನಿ. ಮಾತಾಡುವಂಥದ್ದು ಏನಿರಂಗಿಲ್ಲ, ಮತ್ತು ಹೆಚ್ಚು ಮಾತಾಡೋಕ್ಕಾದ್ರೆ ಹೊಳೆ ಅದನ್ನ ಮಾತಾಡೋದಕ್ಕೈತಿ. ಅದಕ್ಕಾಗಿ ಒನ್ಲಿ ನೀವು ರೋಡ್ ನೋಡ್ಲತ್ತೇಳಿ ನಾನು ಸೈಲೆಂಟ್ ಆಗತ್ತೀನಿ. ನೋಡ್ರಿ ಇಲ್ಲಿ ಒಂದು ಬ್ರಿಡ್ಜ್ ಕಟ್ಟಾರು, ಫಾರೆಸ್ಟ್ ಹೆಂಗೈತೆ ಅಂತೇಳಿ. ಫುಲ್ ಡೀಪ್ ಫಾರೆಸ್ಟ್ ಐತಿರದ ನೋಡ್ರದ. ಫಾರೆಸ್ಟ್ ಏನು ಅಟ್ ಪೂರ್ತಿ ಸೈಲೆಂಟ್ ಐತಿ, ಏನು ಕೇಳಿರಿ ಇಲ್ಲಿ, ಅಷ್ಟು ಡೀಪ್ ಫಾರೆಸ್ಟ್ ಐತಿ. ಇದ ಡಾಂಬರ್ ಮಾಡ್ಯಾರ ರಾಕೇಶಿ, ಕಿತ್ ಹೋಗೈತದ ಅಲ್ಲೇ. ಕರೆ ಇಲ್ಲಿ ಎಲ್ಲ ಡಾಂಬರ್ ಹೆಂಗ್ ಮಾಡ್ತಿರ್ಬೇಕು? ಹಾ 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 ಮನುಷ್ಯರ್ಲೇ ಡಾಂಬರ್ ಹೋಗ್ತಾ ಇರ್ಬೇಕಲ್ಲ ಇದನ್ನ. ಹಾ 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 ರೂಳರ ಬರ್ತಾವ, ರೂಳರ್ ಸಣ್ಣ. ಹಾ ಕರೆ ಇಂಥ ರೋಡ್ದು ಒಂದು ಟ್ರಾವೆಲಿಂಗ್ ಆಗ್ಬೇಕಾಗಿತ್ತಲ್ಲ. ನಿಯರೆಸ್ಟ್ ಆ ಕಡೆ ಅದು. ಆದ್ರೆ ಇಂಥ ರೋಡ್ ಇಲ್ಲ, ಮೇನ್ ರೋಡ್ಗಳಲ್ಲ ಆ ಕಡೆ. ಇದ್ರ ಸೈಡ್ ಒಡಂಬೆಲ್ಲ ಇದ್ರ ಸೈಡ್ ಅದು. ಆದ್ರೆ ಹುಂಚ ಶಿವಮೊಗ್ಗ ಒಳಗಿನ ರೋಡ್ಗಳು ಹೋಗಂಗಿಲ್ಲ ಆ ಕಡೆ ಹೆಚ್ಚ. ಇದು ಮ್ಯಾಪ್ನಾಗ ತೋರಿಸಿಲ್ಲ, ಸುಮ್ ನಾವು ಜೂಮ್ ಮಾಡಿ ನೋಡಿದ್ವಿ ಅಂತ ಗೊತ್ತಾಗೈತಿ ರೋಡ್. ಮ್ಯಾಪ್ ಈಗ ಸದಾ ಮ್ಯಾಪ್ನಾಗ ಸರ್ಚ್ ಮಾಡ್ತಾರ, ರೋಡ ತೋರ್ಸಂಗಿಲ್ಲ, ಬಿಟ್ಟು ಬಿಡ್ತಾರ. 100 ಕಿಲೋಮೀಟರ್ ಗಟ್ಟಲೆ ಸುತ್ತ ಯಾರು ಹೋಗಂಗಿಲ್ಲ ಕಿಸದ್. ಕಾರ್ ಗಾಡಿಯವ್ರು ಬರ್ತಾರ, ಕಾರ್ ಗಾಡಿಯವ್ರು ಬರ್ತಾರ ಬಿಡ. ಬೈಕದವ್ರು 100 ಕಿಲೋಮೀಟರ್ ಅಂತೇ ಸುತ್ತ ಹಂಗಿಲ್ಲ. ಮತ್ತೆ ಇದು ನಿಯರೆಸ್ಟ್ ರೋಡ್ ನಂಗ ಲೋಕಲ್ದಾಗ ಚೆಕ್ ಮಾಡಿ ಇಲ್ಲಿ ಆರೋಗ್ಯ ಆಗಿದ್ನ, ಆ ಮ್ಯಾಪ್ನಾಗ ತೋರಿಸಿತ್ತಿದ್ ರೋಡ್. ಇಲ್ಲಿ ಯಾಕೋ ತೋರ್ಸೋದಾಗೈತಿ? ನಾನು ನೋಡೇ ಮತ್ ರೋಡ್ ನನಗೇನ್ ಗೊತ್ತಿದ? ಇಲ್ಲೋ ಇಲ್ಲಿ ನಂಗೆ ತೋರಿಸೈತಿ ಊರಾಗ, ನಾ ಚೆಕ್ ಮಾಡಿಲ್ಲ ಮ್ಯಾಪ್ನಾಗ. ಹಂಗಲ್ಲ ಅವ್ನು ಕೇಳ್ಬೇಕಾಗಿತ್ತು ಇದ ರೋಡ್ ಅಂತೇಳಿ. ಇದ ಬಹುಶಃ ಇದೈತಿ, ಅವ್ನು ಕೇಳಿದ್ರೆ ಭಾಳ ಚಲೋ ಐತಿ. ಹಾ ಮುಂದೆ ಇಲ್ಲೇ ಇರ್ತಾರ ಕಾಡ್ನ್ಯಾಗ, ಯಾವಾಗ ಒಂದು ಯಾವಾಗ ಒಬ್ಬ ಬರತ್ತಾನ ಅಪೂಪರ್ಕ. ನನಗೆ ಅನಿಸಿದ ಮಟ್ಟಿಗೆ ಇದ ಕೇಳು ಅಣ್ಣ. ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗೈತಲ್ರಿ? ಹಾ ನಮ್ ಥಿಯರಿ ಕರೆಕ್ಟ್ ಐತಿ. ಮತ್ತ ಒಳ್ಳೆ ಹೋಗಕ್ಕೇನಿಲ್ಲ, ಏರೋದೈತಿ ಅದನ್ನ ಹೇಳಿ ಗುಡ್ಡ. ಅದನ್ನ 2 ಮಂದಿ ಏರೋದಿಲ್ಲ ರಾಕೇಶ್, ಅದ ಬಾಳ್ ಕಟ್ಟಿದನೈತಿ ಮುಂದೆ. ಇತ್ಲ ಅಲ್ಲಿ ಗವ್ಯಾಗ ನೀರ್ ಬಿಡತ್ತಿದ್ದ ಆಗಲೇ, ಮತ್ತೆ ಅಲ್ಲಿ ತರಗೋದು ಬೇಡ ಅಂದಿ. ಓಪನ್ ಪ್ಲೇಸ್ದಾಗ ಯಾವ ನೀರು ಬಿಡಂಗಿಲ್ಲ, ಸಾತ್ವಾಡಿ ಫಾಲ್ಸ. ಇಲ್ಲೊಂದ್ 2 ಏನೋ ಮನಿ ಕಾಣತ್ತಾವ, ಯಾವ್ದೋ ಒಂದು ಊರ್ ಐತ್ರ ಕೇಸಲಿ ಹೋದಂಗ ಆತು. ಊರ ಬತ್ತ ಯಾವ್ದೋ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ. ಆ ಕಡೆ ಹೋದ್ರೆ ಶಿವಪುರಕ್ಕೆ ಹೋಗೋದು ಶಾಲೆ ಐತೆ. ಶಿವಪುರ ಊರ ಐತ್ ನೋಡ್ರಿ ಶಿವಪುರ. ಇಲ್ಲಿ ಒಂದು ಬಸವ ಭಕ್ತಿ ಆಶ್ರಮ ಇಲ್ಲಿ ಐತರ ಇದನ್ನ ಹೇಳತ್ತೀನಿ. ಬಸವ ಭಕ್ತಿ ಆಶ್ರಮ ಶಿವಪುರ. ಇಲ್ಲಿ ಐತೆ ಆಶ್ರಮ. ಇದನ್ನ ಮ್ಯಾಪ್ನ ನೋಡಿದೇವ್ರಣ್ಣ. ನೋಡ್ರಿ ಬಸವ ಆಶ್ರಮ ಶಿವಪುರ ಅಲ್ಲಿ ತರ ಬೆಲೆಯಾರ ಒಂದ್ ಕಡೆ ಆ ಗಿಡದೈತಿ ಕರ್ರ ಬೆಲೆ. ಬಸವ ಭಕ್ತಿ ಆಶ್ರಮ ಶಿವಪುರ. ಇದನ್ನ ಮ್ಯಾಪ್ನ ನೋಡಿನಿ, ಇಲ್ಲಿ ಬರ್ಬೇಕಂತೇಳಿ ಭಾಳ ಇದನ್ನಿತ್ತು ನಂದ. ಅದಕ್ಕೆ ಈಗ ಬರುವಂಗ ಆತಿದಕ್ಕ. ಇಲ್ಲ ನೋಡ್ರಿ ಎಷ್ಟು ಸೈಲೆಂಟ್ ಐತಿ ನೋಡ್ರಿ ವೇದ ಪ್ರಕೃತಿ. ನೋಡ್ರಿ ಹೆಂಗೈತಿ. ಶ್ರೀ ಬಸವ ಆಶ್ರಮ ಶಿವಪುರ. ಇಲ್ಲಿ ದಾಸೋಹ ನಿಲಯ ಐತ್ರಿ. ಇದು ದಾಸೋಹ ನಿಲಯ.
ಮತ್ತು ಶ್ರೀ ಬಸವ ಆಶ್ರಮ ಇಲ್ಲೈತಿ. ಇದು ಬಸವ ಆಶ್ರಮ ಫುಲ್ಲು ಫಾರೆಸ್ಟ್ ಬ್ಯಾಗ್ ಐತದ ನಟ್ ನೋಡು. ಈಗ ಬಸವ ಆಶ್ರಮಕ್ಕೆ ಹೋಗೋಣ, ಶ್ರೀ ಬಸವಣ್ಣನ ದರ್ಶನ ತೊಗೊಳ್ಳೋಣ. ನೋಡ್ರಿ ಹೆಂಗೆ ಅನ್ಸಾಯ್ತು ನಿಮಗೆ ಕಮೆಂಟ್ ಮಾಡಕ್ಕೆ ಬಾಕ್ಸ್ನಾಗ ತಿಳಿಸ್ರಿ. ನೋನು ಬೆಸ್ಟ್ ಐತ್ರಿ. ಮಾತ್ರ ನನಗಂತೂ ಭಾರಿ ಅನ್ಸೋದೈತೆ ರೀ. ಒಂಥರ ಏನೋ ಬೇರೆ ವೈಬ ಕ್ರಿಯೇಟ್ ಆಗೈತೆ ನನಗಿಲ್ಲಿ, ಅಷ್ಟು ಭಾರಿ ಐತಿ ನೋಡ್ರದ. ಬಸವಧಾಮ, ಶಿವಪುರ, ಉಳವಿ ತಾಲೂಕು, ಜೋಯಿಡಾ. ಕಾಡ್ನ್ಯಾಗ ಎಷ್ಟು ಭಾರಿ ಮಾಡ್ಯಾರ ನೋಡ್ರಲ್ಲ ಅದು. ಬರೀಗ ಅಲ್ಲಿ ಒಳಗಡೆ ಹೋಗಿ ಬರ್ನು. ಬರೀಗ ಆಶ್ರಮಕ್ಕೆ ಹೋಗಿ ಬರೋಣ ಅಂತ. ಇದು ನೋಡ್ರಿ ಶ್ರೀ ಬಸವ ಆಶ್ರಮ. ಬಸವ ಆಶ್ರಮದಾಗ ಶ್ರೀ ಬಸವಣ್ಣನಿಗೆ ದರ್ಶನ. ಈಗ ಮತ್ತೆ ಹೊಂಟಿವಿ. ಇದು ನೋಡ್ರಿ ಬಸವ ಆಶ್ರಮ. ಇದು ಶಿವಪುರ. ಇನ್ನೇನು ಬ್ರಿಡ್ಜ್ ಏನು ಭಾಳ ದೂರ ಇಲ್ಲ, ನಿಯರೆಸ್ಟ್ ಐತಿ. ಇಲ್ಲೆಲ್ಲ ಅಡಿಕೆ ಗಿಡ ಹಚ್ಚಾರ ನೋಡ್ರಿ, ಫುಲ್ ಅಡಿಕೆ ಗಿಡ ಅದಾವ. ಈಗ ಸೂರ್ಯ ಈಗ ಕಾಣಿತ್ ನೋಡ್ರಿ ನಮಗೆ, ಬಿಸಿಲು ಬಿತ್ತೈತಿ. ಆದ್ರೂ ಹಂಗೆ ಮಳೆ ಬರತೈತಿ ಚಿಟಿ ಚಿಟಿ ಚಿಟಿ. ಇಲ್ಲಿ ನೋಡ್ರಿ ಹೋಗುವಾಗ ಬ್ರಿಡ್ಜ್ ಒಂದು ಐತೈತಿ, ಹೊಳಿ ಒಂದು ಐತಿ ಇಲ್ಲಿ ನೋಡ್ರದ. ಎಷ್ಟು ಮಸ್ತ್ ಐತಿ ವಾತಾವರಣ. ಬ್ರಿಡ್ಜ್, ಹೊಳಿ ಐತಿ, ಫುಲ್ ಡೀಪ್ ಫಾರೆಸ್ಟ್ ಐತಿ. ಡೀಪ್ ಫಾರೆಸ್ಟ್ದಾಗ ಬ್ರಿಡ್ಜಿಂದ ಅಲ್ಲೇ ಬ್ರಿಡ್ಜ್ ಇತ್ತು, ಬ್ರಿಡ್ಜಿಂದ ಮಾತು ಬಂದಿವು. ಮತ್ತು ಅಪ್ರೋಡ್ ಸ್ಟಾರ್ಟ್ ಆಗೈತಿ ನೋಡ್ರಿ. ಫುಲ್ ಹೈಟ್ ಮ್ಯಾಗ ಐತಿ ಅಪ್ರೋಡ್. ಮಾತಿನ ಈಗ ನೋಡಿದಿಲ್ಲ, ಅದ ಹೊಳಿಗೆ ಮುಂದೆ ಬ್ರಿಡ್ಜ್ ಐತಿ ಕಾಣತ್ತೆ ಹೇಳೋದು ಆಚೆಗಡೆ ದಾಟಕ್. ಅದನ್ನ ಹೆಂಗೆ ಬ್ರಿಡ್ಜ್ ಹಾಕಿ ಮಾಡ್ಯಾರು, ಇದ ಟೈಪ್ ಮಾಡ್ಯಾರಲ್ಲ ಅದನ್ನು. ಹಾಂ ಕರೆ ಭಾಳ ಹಳಿ ಕಾಲದ ಐತಿ ಕಾಣತ್ತೆ ಅದು. ಇಲ್ಲಿ ಬಾಜು ಒಂದು ಹಳ್ಳ ಐತಿ ನೋಡಲ್ಲಿ. ಇಲ್ಲ ಅದಕ್ಕೆ ಹೋಗಿ ಕೂಡ ಐತಿ ಅದು. ಇದೊಂದು ಸಣ್ಣ ಹಳ್ಳ ಐತಿ. ತೂಗು ಸೇತುವೆ ಈ ಕಡೆ ಐತಿ ನೋಡ್ರಿ. ತೂಗು ಸೇತುವೆ ಮಾರ್ಕ್ ಈ ಕಡೆ ಮಾಡ್ಯಾರ. ಈ ಕಡೆ ಹೋದ್ರಿ ನೀವು ಎಲ್ಲೇರಿ ಅಲ್ಲಿ ಮೆನ್ಷನ್ ಮಾಡ್ಯಾರು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾರ ರಾಕೇಶ್ ಬೋರ್ಡ್ ಅದನ್ನ ಹಾಕಿರ್ಲಿಕ್ಕಂದ್ರೆ ಆ ಕಡೆ ಹೋಗಿದಿಲ್ಲ ತೆಳಗ. ಯಾಕಂದ್ರೆ ನಾವು ಇನ್ಕತಕ್ಕ ಅದಟ್ಲಿ ತೇರಿ ಮ್ಯಾಗ ಬಂದಿದ್ದೀವು. ಈಗ ಹಂಗ ಹೋಗಿ ಬಿಡ್ತಿದ್ದೆವು ನೋಡು ಗಿಡಗಳ. ನೋಡ್ಲ ಗಿಡಗಳು ಹೆಂಗದಾವ ಅಂದ್ರೆ ನಡು ಬೈಲೈತಿ, ಫುಲ್ ಹೈಟ್ ಗಿಡಗಳದಾವ. ಒಟ್ಟು ಇಲ್ಲಿ ನೋಡ್ರಿ ಮಸ್ತ್ ಐತಿ ನೋಡ್ರಿ ಪ್ಲೇಸ್ ಅದು. ನೋಡ್ರಿ ಹೆಂಗೈತಿ ಅಂತೇಳಿ. ಕರೆ ಇದೊಂಥರ ಟೂರ್ ಬೇರೆ ಆತಳ ರಗೇಶದ. ಇಂಥ ರೋಡ್ ಸಿಗತೈತೆ ಅನ್ಕೊಂಡಿದ್ದಿಲ್ಲ ಮಾತ್ರ. ನಾವು ಮ್ಯಾಗ ಭಾಳ ಇದ್ವಲ್ಲ, ಡೌನ್ ಭಾಳ ಬಂದಿವಲ್ಲ, ಅಂದ್ರೆ ಅದು ಉಳಿವಿ ಹೈಟ್ ಮ್ಯಾಗ ಐತೆ ನಂಗೆ ಆಗ್ತದ. ಏರ್ಸ್ ಯಾರು ತೂಗ್ಸತಿ ಮ್ಯಾಗ ಯಾರು ಇರ್ಲಿಕ್ಕಂದ್ರು ಅಂತೂ ವಿಡಿಯೋ ಫೋಟೋ ಭಾರಿ ಹಾಕಾವು. ಎಲ್ಲಾರ ಮಂದಿ ಇದ್ರಂದ್ರೆ ಅಷ್ಟೊಂದು ಪಕ್ಕ ಆಗಂಗಿಲ್ಲ.
ಮಳಿ ಭತ್ತ. ನೀವೇನಾದ್ರು ಮೋಟೋ ಬ್ಲಾಗರ್ ಆಗಿರಂದ್ರೆ ಈ ರೋಡಿಗೆ ಒಂದು ಜರ್ನಿ ಮಾಡ್ಲೇಬೇಕು ನೀವು. ಅಷ್ಟು ಬಾರಿನ ಐತಿ. ಇಂಥ ರೋಡಿಗೆ ಯಾವಾಗ ನೀವು ಜರ್ನಿ ಮಾಡಿರಾಕಿರ ಅನ್ಕೋತ. ಉಳ್ವಿ ಅಂದ್ರೆ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹಸಿ ಯಲ್ಲಾಪುರವರೆಗೂ ಈ ಜರ್ನಿ ಮಾಡ್ಲೇಬೇಕು ನೀವು. ಅಷ್ಟು ಬಾರಿನೇ ಐತಿ ರೋಡ್. ಮಳಿ ಮತ್ತೆ ಸ್ಟಾರ್ಟ್ ಆಯ್ತು. ಭಾಳ ಜೋರು ಮಳಿ ಸ್ಟಾರ್ಟ್ ಆಗ್ತದ. ಮಳಿ ನೋಡ್ರಿ, ಕ್ಯಾಮ್ರಾದ ಗ್ಲಾಸ್ ಮ್ಯಾಗ ಬಿದ್ದ ನೀರಿಂದ ಇದನ್ನ ಕಾಣಿಸತೈತಿ ವಿಡಿಯೋದಾಗ. ಈಗ ನಾವು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ತಿಗೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ನಾನು ಹಿಂದೆ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣತೈತಿ. ಅದ್ರ ಮ್ಯಾಲೆ ಹೋಗಿ ನೋಡೋಣ ಬರ್ರಿ ಹೆಂಗೈತೆ ಅಂತೇಳಿ. ಇದು ನೋಡ್ರದ ಹ್ಯಾಂಗಿಂಗ್ ಬ್ರಿಡ್ಜ್. ಇದನ್ನು 2015ರಾಗ ನಿರ್ಮಾಣ ಮಾಡ್ಯಾರು. ಮತ್ತು ಸಾರ್ವಜನಿಕರಿಗೆ ಕೆಲವೊಂದು ಸೂಚನೆಗಳು ಕೊಟ್ಟರು. ಇದನ್ನ ನೀವು ಪಾಲಿಸಬೇಕು. ಯಾಕಂದರೆ ನಮ್ಮ ಒಳ್ಳೆಯದಕ್ಕೆ ಸೂಚನೆಗಳನ್ನು ನೀಡಿರ್ತಾರೋ. ಸೇತುವೆ ಮೇಲೆ ಏಕಕಾಲದಲ್ಲಿ 100 ಜನಕ್ಕಿಂತ ಜಾಸ್ತಿ ನಿಲ್ಲಬಾರ್ದು. ಆಮೇಲೆ ದ್ವಿಚಕ್ರ ವಾಹನ ಅಂದ್ರೆ ಪಟ್ಪಾಟಿ ಮ್ಯಾಗ ಬೈಕ್ ಮೇಲೆ ಹೋಗೋರ ನಡ್ಕೋತ ಬರೋರಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟ ಸಹಕರಿಸಬೇಕು. ಆಮೇಲೆ ಬೈಕ್ ಮೇಲೆ ಒಬ್ಬರ ಹೋಗ್ಬೇಕಂತೇಳಿ ವಿನಂತಿ ಮಾಡ್ಯಾರು. ಮತ್ತು ಒಂದೇ ಭಾಗದಾಗ ಗುಂಪಾಗಿ ನಿಲ್ಲಬಾರ್ದು. ಯಾಕಂದ್ರೆ ಸೇತುವೆ ಇದು ತೂಗು ಸೇತುವೆ ಐತಿ. ಅಲ್ಲೆಲ್ಲಿ ನಿಂತ್ರ ಬ್ಯಾಲೆನ್ಸ್ ಆಕೈತೆ ಅಂಥೇಳಿ ಅದೇ ರೀತಿ ಹೇಳ್ಯಾರು. ಬರೀ ಈಗ ಸೇತುವೆ ಮೇಲೆ ಹೋಗೋಣ, ಹೆಂಗೈತೆ ಅಂತ ನೋಡ್ಕೊಂಬರೋಣ ಅಂತ. ನೋಡ್ರಿ ಸೇತುವೆ ಎಷ್ಟು ಮಸ್ತ್ ಕಟ್ಯಾರ ಅಂತೇಳಿ. ನೋಡ್ರದ ಹೆಂಗೈತಿ ವಾತಾವರಣ. ಮಳೆ ಬರತ್ತೈತಿ, ಅದಕ್ಕೆ ಛತ್ರಿ ಹಿಡ್ಕೊಂಡು ವಿಡಿಯೋ ಮಾಡತ್ತೀನಿ. ಇಲ್ಲಿ ಒಬ್ರು ಬೈಕ್ ಮ್ಯಾಗ ಅವ್ರು ಬರತ್ತಾರ ನೋಡ್ರಿ. ಮಸ್ತ್ ಐತಲ್ರಿ. ನೋಡ್ರದ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗೈತಿ ಅಂತೇಳಿ. ಛತ್ರಿಗೆ ತೆಗಿತ ಮಳೆ ನಿಂತೈತಿ. ಮಸ್ತ್ ಐತಲ್ರಿ ಬ್ರಿಡ್ಜ್. ನೋಡಿದ್ರಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಹಂಗೈತೆ ಅಂತ ಹೇಳಿ. ಮಸ್ತ್ ಐತ್ರಿ. ಇಲ್ಲೆಲ್ಲ ಇಂಥ ಪ್ಲೇಸ್ ವಿಸಿಟ್ ಮಾಡಬೇಕು. ಭಾರಿ ಐತಿ ಹ್ಯಾಂಗಿಂಗ್ ಬ್ರಿಡ್ಜ್. ಮಳೆ ಬರೈತಿ, ಅದಕ್ಕೆ ಛತ್ರಿಗೆ ಹಿಡ್ಕೊಂಡು ಹಂಗೆ ನೋಡ್ರಿ ವಾತಾವರಣ ನೋಡ್ರಿ ಹೆಂಗೈತೆ ಅಂತೇಳಿ. ಮಸ್ತ್ ವಾತಾವರಣ. ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಈಗ ಸಾತೋಡಿ ಫಾಲ್ಸ್ ಕಡೆ ಹೋಗ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. ಆದ್ರೆ ಇಲ್ಲಿ ಒಂದಿಷ್ಟು ಜನ ಅಲ್ಲಿದ್ರ ಬಂದಾರ. ಈಗ ಸಾತೋಡಿ ಫಾಲ್ಸ್ ಬಂದೈತೆ ಅಂತ ಹೇಳತ್ತಾರು. ಅದಕ್ಕಾಗಿ ಆ ಕಡೆ ಏನು ಹೋಗೋದಿಲ್ಲ ನಾವಿನ್ನ. ಇನ್ನು ಡೈರೆಕ್ಟ್ ಇಲ್ಲಿಂದ್ರ ಯಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ್ರ ನಾವು ಮುಂದೆ ನಮ್ಮ ಊರಿಗೆ ಹೋಗಿಬಿಡ್ತೀವಿ. ಇನ್ನು ಇಲ್ಲಿಂದ್ರ ಯಲ್ಲಾಪುರ ಹೋಗ್ಬೇಕು. ಮಳೆ ಮಾತ್ರ ಬಿಡವಾದ್ರ 5 ನಿಮಿಷಕ್ಕೆ 5 ನಿಮಿಷಕ್ಕೆ ಮಳೆ ಬರತೈತಿ. ಒಂದು ಸ್ವಲ್ಪ ನಿಂತೈತಿ, ಮತ್ತು 5 ನಿಮಿಷಕ್ಕೆ ಮತ್ತೆ ಮಳೆ ಬರ್ತೈತಿ. ಇದು ನೋಡ್ರಿ ಸಾತೋಡಿ ಫಾಲ್ಸ್ಕ ಹೋಗುವಂತದ. ಇದ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಯಿಂದ ಇಲ್ಲಿ ನಾವು ಇದು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಹಿಂಗಾಯ್ಸಿ ಬಂದಿವಿ ಅಂತ. ಇಲ್ಲಿಂದ್ರ ನೀವು ಸ್ಟ್ರೇಟ್ ಹೋದ್ರ ಸಾತೋಡಿ ಫಾಲ್ಸ್ ಹೋಗತಿ. ಸಾತೋಡಿ ಫಾಲ್ಸ್ ಬಂದೈತಿ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ಯಾರ. ಬಂದು ಐತಿ. ಅದಕ್ಕೆ ನೀವು ಯಾರು ಸದ್ಯದಾಗ ಸಾತೋಡಿ ಫಾಲ್ಸ್ ಕಡೆ ಬರಬೇಡ್ರಿ. ಇದ ಯಲ್ಲಾಪುರ ಕಡೆ ಹೋಗತ್ತೆ ಸ್ಟ್ರೇಟ್ ಹೋದ್ರ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಯಾವುದೇ ರೀತಿ ಆದಂತ ಮೊಬೈಲ್ ನೆಟ್ವರ್ಕ್ ಇಲ್ಲ. ಫುಲ್ ಸೈಲೆಂಟ್ ಐತಿ ನೋಡ್ರಿ. ಬೆಸ್ಟ್ ಪ್ಲೇಸ್ ಐತಿ. ನೀವು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಬರೋರಿದ್ರಂದ್ರ ಬರ್ಬೋದು. ನೋಡ್ರದ ಹೆಂಗೈತೆ ಅಂತ ಹೇಳಿ. ಗ್ರಾಮ ಪಂಚಾಯತ್ ದೇಹಳ್ಳಿ, ಶಿವಪುರ ತೂಗು ಸೇತುವೆಗೆ ದಾರಿ. ಈ ಕಡೆ ಹೋಗೋದು ಸ್ವಲ್ಪ ಇಲ್ಲಿಂದ್ರ ಒಂದು ಕಿಲೋಮೀಟರ್ ಅಷ್ಟೇ ಐತಿ ಕೆಳಗಡೆ. ಇಲ್ಲಿ ಒಂದು ಬಸ್ ನಿಲ್ದಾಣ ಮಾಡ್ಯಾರ ನೋಡ್ರಿ. ಬಸ್ ಬರ್ತಾವ ಬಿಡ್ತಾವ ನಮಗೂ ಏನು ಗೊತ್ತಿಲ್ಲ. ಸಾತೋಡಿ ಫಾಲ್ಸ್ ವರೆಗೂ ಬಸ್ ಬರ್ಬೋದು. ಆದ್ರೆ ಬಸ್ ನಿಲ್ದಾಣ ಮಾತ್ರ ಮಾಡ್ಯಾರು.
ಇದ ಬಸ್ ನಿಲ್ದಾಣ ಶಿವಪುರ. ಇದೆಲ್ಲ ಯಲ್ಲಾಪುರದಿಂದ ಸಾತೋಡಿ ಫಾಲ್ಸ್ ಇಲ್ಲಿದ್ರೆ 6-7 ಕಿಲೋಮೀಟರ್ ಐತೆ ಅಷ್ಟೇ. ಅದನ್ನೊಂದು ನೋಡಿದ್ದೆ ಅಂದ್ರೆ ಮುಗ್ದ ಹೋಗಿತ್ತು. ಏನ್ ಮಾಡ್ತಿ, ಇವರೆಲ್ಲ ಅಲ್ಲೇ ಹೊಂಟಾರ ಫಾಲ್ಸ್ ಕರೆ ಬಂದೈತಿ ಫಾಲ್ಸ್. ಹಾ ಇಲ್ಲಿ ಬಂದವ್ರ 2 ಪ್ಲಾನ್ ಹಾಕಿ ಬಂದಿರ್ತಾರ ಬಿಡಿ. ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದು, ಸಾತೋಡಿ ಫಾಲ್ಸ್ ಹೋಗೋದು. ಇಲ್ಲಿ ಕಾರದು ಬರ್ತಾವ. ಸಾತೋಡಿ ಫಾಲ್ಸ್ ತಗ ಹೋಗವ, ಈ ಕಡೆ ಹೋಗಂಗಿಲ್ಲ ಅಷ್ಟ. ಕಾರ ಮತ್ತ ಬೈಕ್ ಬಸ್ ಅದು. ಸಾವಕಾಶ ಅಂದ್ರೆ ಆಚೆ ಸೈಡ್ ಗುಡ್ಡ ಇಳಿದೀವಿ, ಈಚೆ ಕಡೆ ಮಾತು ಇರೋದೈತಿ. ಅಂದ್ರ ಇದನ್ನ ಹ್ಯಾಂಗಿಂಗ್ ಬ್ರಿಡ್ಜ್ ಪೂರಾ ತೆಳಗೈತೆ ಅನ್ನಂಗ ಆಗ್ತದ. ಪೂರಾ ಡೌನ್ ಅಲ್ಲ. ಅಂದ್ರ ಆ ಕಡೆ ಇಳಿದೀವಿ, ಈ ಕಡೆ ಇರೋದು. ಅಲ್ಲಿಗೆ ಆಫ್ ರೋಡ್ ಮುಗಿತ್ ನೋಡ್ರಿ. ಇಲ್ಲಿಂದ್ರ ಆನ್ ರೋಡ್ ಸ್ಟಾರ್ಟ್ ಆಯ್ತು. ರೋಡ್ ಚಲೋ ಐತಿ ಇಲ್ಲಿಂದ್ರ. ಅಲ್ಲಿಂದ್ರ ಫುಲ್ ಹೈಟ್, ಅಂದ್ರ ಗಾಡಿ ಫುಲ್ ಹೈಟ್ ಮೇಲೆ ಏರಿತ್ತು. ಗಾಡಿ ಕೆಟ್ಟ ಹೋದ್ರಾಕತಿತ್ತು, ಅಷ್ಟು ಹೈಟ್ ಮೇಲೆ ಇತ್ತದ. ಮತ್ತೆ ಯಾಕಂದ್ರೆ ಅಲ್ಲಿ ಉಳಿವೇಂದ್ರ ಬರೋ ಸೈಡ್ನಾಗ ಅಷ್ಟು ಡೌನಲ್ಲಿ ತೆಳಗಡೆ ಇಳಿದಿದ್ವಿ ನಾವು. ಎಷ್ಟು ಕೆಳಗಿಳಿದಿಲ್ಲ ಅಷ್ಟು ಹೈಟ್ ಮಾತ್ರ ಮೇಲೆ ಏರಿದೀವಿ. ಇಲ್ಲಿಂದ್ರ ಪೂರ್ತಿ ರೋಡ್ ಐತಿ ಅಂತ ಅನಿಸ್ತತಿ. ನೋಡೋಣ. ರೋಡ್ ಚಲೋ ಐತ್ರಿ ಇಲ್ಲಿಂದ್ರ. ಮಳೆ ಒಂದು ಬಿಟ್ಟೆ ಇಲ್ಲ, ಹಂಗ ಕಂಟಿನ್ಯೂಸ್ ಆಗಿ ಮಳೆ ಐತೆ. ನೋಡೋರು ಒಂದೇ ಸ್ಕೂಟಿ ಮೇಲೆ 4 ಮಂದಿ ಹೊಂಟಾರ ಗಂಡು ಗೊಬ್ಬರಗಳು. ರೋಡ್ ಬಾರಿ ಮಾಡ್ಯಾರ, ಎಲ್ಲೂ ಕಚ್ಚಾ ಇಲ್ರಿ. ರೀಸೆಂಟ್ ಆಗಿ ಮಾಡ್ಯಾರ, ಹಿಂಗೆ ಏನಂಬಲ್ಲ. ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಐತಿ. ಸಾವಕಾಸು ಯಾವ ಗಾಡಿ ಆಡ್ ಬಂದಿದ್ದಾವ. ರೈತರ ಗದ್ದೆಗಳು ಬಂದು ನೋಡ್ರಿ. ಹೊಲ್ದಾಗ ಭತ್ತ ನಾಟಿ ಮಾಡತ್ತಾರು. ತೆಂಗಿನ ಗಿಡಗಳು ಅದಾವು. ಬಸ್ ಸ್ಟ್ಯಾಂಡ್ಗಳು ನೋಡ್ರಿ, ಗುಣಗುಂಡು ಅಂದ್ರೆ ರೌಂಡ್ ಶೇಪ್ದಾಗ ಬಸ್ ಸ್ಟ್ಯಾಂಡ್ಗಳು ಮಾಡ್ಯಾರ. ಭಾರಿ ಮಾಡ್ಯಾರ ಬಸ್ ಸ್ಟ್ಯಾಂಡ್ಗಳು. ಅದ್ರ ಕಲರ ಇದನ್ನ. ಇಲ್ಲೊಂದು ಗಿಡ ಮ್ಯಾಗ ನೋಡ್ರಿ, ಗಿಡ ಹೆಂಗ್ ಬೆಳೈತಿ. ಆ ಗಿಡಕ್ಕೆ ಆಧಾರ ಆಗಿ ನಿಂತದ್ರಿ. ಇಲ್ಲಿ ಅದು ಕೆಳಗೆ ಬೀಳ್ತಿತ್ತು. ಮತ್ತೊಂದು ಗಿಡಕ್ಕೆ ಆಧಾರ ಆಗಿ ತೆಳಗೆ ಬಿದ್ದಲ್ ಗಿಡ ಅದ. ಸಾತೋಡಿ ಫಾಲ್ಸ್ಗೆ ಎಲ್ಲ ಜನಕ್ಕೆ ಗೊತ್ತಿಲ್ಲ, ಹಂಗೆ ಹೊಂಟಾರು. ಆದ್ರೆ ಸಾತೋಡಿ ಫಾಲ್ಸ್ ಸದ್ಯದಾಗ ಬಂದೈತಿ. ಇಲ್ಲೇನೋ ಗುಡ್ಡ ಕುಸಿತ ಆಗೈತಿ ಅಂತ ಫಾಲ್ಸ್ ಹತ್ತಿರ. ಅದಕ್ಕೆ ನಿಷೇಧ ಮಾಡ್ಯಾರ ಹೋಗೋದು ಪ್ರವಾಸಿಗರಿಗೆ. ಬಸ್ ನಿಲ್ದಾಣ ದೇಹಳ್ಳಿ. ಇದ ನೋಡೋ ಗ್ರಾಮ ಪಂಚಾಯತಿ ದೇಹಳ್ಳಿ. ಅವ ಶುಲ್ಕ ವಸೂಲಿ ಮಾಡತ್ತಿದ್ಲ. ಅಲ್ಲಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಮ್ಯಾಗ ನೀವು ಹಾದು ಬರ್ಬೇಕಾದ್ರೆ ಒಬ್ರಿಗೆ 20 ರೂಪಾಯಿ ಚಾರ್ಜ್ ಮಾಡಿದ್ರು. ಟೋಟಲ್ ನಾವಿಬ್ರು ಜನ 40 ರೂಪಾಯಿ ತಗೊಂಡ್ರು ನೋಡ್ರಿ ಅವ್ರ. ಅದನ್ನೊಂದು ಹೇಳಿದ್ದಿಲ್ಲ. ಗ್ರಾಮ ಪಂಚಾಯತ್ ದೇಹಳ್ಳಿ ಊರು ಒಂದು ಲೆಕ್ಕಲೆ ಐತೆ, ದೊಡ್ಡದೈತಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ದೇಹಳ್ಳಿ. ಉಳಿವೆ ಗೊತ್ತೈತಿ, ಆದ್ರೆ ಈ ಕಡೆ ಹಿಂಗ ಹಾಯ್ಸ್ ಬರೋದು ಯಾರಿಗೆ ಬಾಳ ಜನಕ್ಕೆ ಗೊತ್ತಿಲ್ಲ. ಇದು
ಅದಕ್ಕೆ ಸಾತೋಡಿ ಪಾಲ್ಸ್ ಗೊತ್ತೈತಿ ಮತ್ತೆ, ಆದ್ರೆ ಹಿಂಗೆ ಬರ್ಬೇಕು ಇಲ್ಲೇ ಹೋಗ್ಬೇಕಂತ ಹೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ. .5 ರೆಕಾರ್ಡ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಅಷ್ಟೊಂದು ರಿಯಾಲಿಟಿ ಕಾಣಂಗಿಲ್ಲ, ಯಾಕಂದ್ರೆ ಬೆಳಕು ಅಂದ್ರೆ ಬ್ರೈಟ್ನೆಸ್ ಜಾಸ್ತಿ ಆಕೈತಿ ಅದ ಆಟೋಮೆಟಿಕ್. ಆದ್ರೆ 1x ರೆಕಾರ್ಡ್ ಮಾಡಿದ್ವಿ ಅಂದ್ರೆ ರಿಯಲ್ ಏನು ವಾತಾವರಣ ಇರ್ತೈತಿ ಅದಕ್ಕೆ ಕಾಣ್ತೈತಿ ನೋಡ್ರಿ ಫಾಗ್ ಹಂಗೈತಿ ಅಂತೇಳಿ. ಈಗ ನಾ ರೆಕಾರ್ಡ್ ಮಾಡತ್ತಂದ್ರೆ ಇದು 1x ಕೊಡ್ತದೆ. ಮೋಡ ಹೆಂಗೆ ಹಾರಿಬಿಟ್ಟೈತಿ ಎಷ್ಟು ಫಾಗ್ ಐತಿ, ಮಾಡ ಹಾರಿಬಿಟ್ಟೈತಿ. ಮಸ್ತ್ ಐತಿ ನೋಡ್ರಿ ಇಲ್ಲಿ ವಾತಾವರಣ ಹೆಂಗೈತಿ ನೋಡ್ಲಿಲ್ಲ ರಾಕೇಶ್, ಭಾರಿ ಐತಿ ನೋಡು ಇಲ್ಲಿ ನೋಡ್ಲ ಮನ್ಸ್ ಹೆಂಗ್ ಬದೈತಿ ಬಾಗ. ಇದು ಈ ಕಡೆ ಬಿಸುಗೋಡಿ ಮ್ಯಾಗ್ನೀಸ್ ಗಣಿ. ಈಗ ಇಲ್ಲೊಂದು ಬೋರ್ಡ್ ಮೆನ್ಷನ್ ಮಾಡಿದ್ರು, ಯಲ್ಲಾಪುರ ಇಲ್ಲಿಂದ 5 ಕಿಲೋಮೀಟರ್ ಐತೆ ಅಂತ ಹೇಳಿ. ಅನಗೋಡ ಇದು ಅನಗೋಡದಿಂದ ಯಲ್ಲಾಪುರ 5 ಕಿಲೋಮೀಟರ್ ಐತೆ ಅಷ್ಟೇ. ಇಲ್ಲಿ ತಗೋತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನಗೋಡ, ತಾಲೂಕಾ ಯಲ್ಲಾಪುರ, ಶೈಕ್ಷಣಿಕ ಜಿಲ್ಲೆ ಶಿರ್ಸಿ, ಉತ್ತರ ಕನ್ನಡ ಜಿಲ್ಲೆ. ನೋಡ್ರಿ ಸ್ಕೂಲ್ ಎಷ್ಟು ಮಸ್ತ್ ಐತಿ. ಇದ ನೋಡ್ರಿ ಅನಗೋಡ ವಿಲೇಜ್. ಮಳೆ ಬರಾಕೈತು ಇಲ್ಲಿ, ಸುಮ್ಮ ಅನಗೋಡ ವಿಲೇಜ್ ನೋಡ್ಬೇಕಂತ ಹೇಳಿ ನಿಂತಿದ್ವಿ. ಇದ ಅನಗೋಡ ವಿಲೇಜ್ ಇದ ನೋಡ್ಬೋದು. ಮಳಿ ಭಾಳ ಜೋರ್ ಬರಾಕೈತು ನೋಡ್ರಿ, ಮಳಿ ಹೆಂಗೈತಿ ಅಂತ ಹೇಳಿ. ಇದು ಒಂಥರ ಏನೋ ಮಳ್ಯಾಗ ತಿರುಗಾಡೋದೊಂದು ಮಜಾ ರೀ. ಇದು ನೋಡ್ರಿ ಅನಗೋಡದಿಂದ ಮತ್ತೆ ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಈ ವಿಡಿಯೋನ ಯಲ್ಲಾಪುರದವರೆಗೂ ಮಾಡ್ತಾನು, ಯಲ್ಲಾಪುರಕ್ಕೆ ಹೋಗಿ ವಿಡಿಯೋ ಎಂಡ್ ಮಾಡ್ತಾನು. ಇಲ್ಲಿ ಮೇನ್ ರೋಡಿಗೆ ಬಂದೀವಿ, ಯಲ್ಲಾಪುರ ಈ ಕಡೆ ಇಲ್ಲೇ ಸ್ಟಾಪ್ ಮಾಡಿ ನೋಡ್ರಿ. ಯಲ್ಲಾಪುರ ಮೇನ್ ರೋಡಿಗೆ ಬಂದೀವಿ. ಇಲ್ಲಿಂದ್ರ ಮಳೆ ನೋಡ್ರಿ, ಇಲ್ಲಿ ಯಲ್ಲಾಪುರದಾಗ ಎಷ್ಟು ಮಳೆ ಆಗೈತಿ ಅಂತೇಳಿ ಭಾಳ ಜೋರ್ ಮಳೆ ಸ್ಟಾರ್ಟ್ ಆಯ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ನೀವು ಬೇರೆದವ್ರಿಗೆ ಇದನ್ನು ವಿಡಿಯೋ ಶೇರ್ ಮಾಡಿರಿ. ಅದೇ ರೀತಿ ನಿಮ್ಮ ಸಪೋರ್ಟ ನಮ್ಮ ಜೊತೆಗಿರಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಜೈ ಕರ್ನಾಟಕ. Yeah.